ಮಾಡಿರ್ತೀವಿ ಜಾಸ್ತಿ ಅಮೌಂಟ್ ನ ಹ್ಮ್. ನಾವೆಲ್ಲೋ ಕೂತ್ಕೊಂಡು ಸುಮ್ನೆ ಒಂದ್ ಫೋನ್ ಮಾಡಿ ಹೇಳೋದು ಅಲ್ಲಿ ನೋಡ್ಬಿಡು ಇಲ್ಲಿ ನೋಡ್ಬಿಡು ಅದಾಗಲ್ಲ. ಹ್ಮ್. ನಾವೇ ಬಂದ್ ಖುದ್ದಾಗಿ ಎಲ್ಲ ಗಮನಿಸಿದಾಗ ಮಾತ್ರ ಗೊತ್ತಾಗೋದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ಇದು ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ, ಹಾ. ಹೊಡೆದ್ರೆ ಹೊಡಿತು ಇಲ್ಲಾಂದ್ರೆ ಹೋದ್ರೆ ಹೋಯ್ತು ಅಂತ. ಅದು ನಿಜನಾ? ನಿಜ. ಹಾ. ಇದು ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಅಂತ ಗೊತ್ತಾಗಲ್ವಲ್ಲ. ಇದು ಲಾಟ್ರಿ ಇದ್ದಂಗೆ. ಲಾಟ್ರಿ ಇದ್ದಂಗೆ. ಒಟ್ಟಲ್ಲಿ ಈಗ ಯಾವ್ದೇ ಕಾರಣಕ್ಕೂ ಲಾಸ್ ಅಂತ ಇಲ್ಲ, ಒಟ್ಟಲ್ಲಿ ಇಲ್ಲ, ಆದಾಯ ಇಲ್ಲ. ಮಾಡ್ಲೇಬಹುದು. ಹಾ ಮಾಡ್ಬೋದು. ಒಂದ್ ಲೀಸ್ ತಗೊಂಡ್ ಮಾಡಿದಾರು ಸ್ವಲ್ಪ ಸ್ವಲ್ಪ ಏನಾದ್ರು ಮಾಡ್ಬೋದಾ? ಮಾಡ್ಬೋದು. ಇದೆಲ್ಲ ನಿಮ್ದು ಸ್ವಂತ ಜಮೀನೇನ? ನಮ್ದೇ ಸ್ವಂತ ಜಮೀನು. ಸುಮಾರು ಜನ ನಮ್ಗೂ ಹೇಳ್ತಾರೆ, ಯಪ್ಪ ನೀವ್ ಅದಕ್ಕೆ ಈ ಸಾರಿ ಶುಂಠಿ ಉಳಿಸ್ಕೊಂಡ್ರಿ, ಎಲ್ಲೂ ಶುಂಠಿ ಉಳಿಸ್ಕೊಳಕ್ ಆಗಿಲ್ಲ, ನೀವ್ ಗ್ರೇಟು ಚೆನ್ನಾಗಿ ಇಟ್ಕೊಂಡಿದೀರಾ ಅಂತ. ಬಟ್ ಮೇಂಟೆನೆನ್ಸ್ ಹಂಗಿರ್ತದೆ, ನೋಡ್ಕೋಬೇಕು ಅವಾಗ ಬಂದು. ಈ ಸಾರಿ ಒಂದ್ ಪಿರಾಕಿಲೇರಿ ಅಂತ ಒಂದು ಬಂದಿತ್ತು, ಹೊಸ ರೋಗ. ಅದು ಇವತ್ತು ಒಂದು ಗಿಡದಲ್ಲಿ ಕಾಣಿಸಿದ್ರೆ ನಾಳೆ ಏರಿಯಾ ಎಲ್ಲ ಸ್ಪ್ರೆಡ್ ಆಗೋಗಿರ್ತದೆ ಅದು 24 hours ಅಲ್ಲಿ. ಆ ತರದವೆಲ್ಲ ಬಂದಾಗ ತುಂಬಾ ಕಷ್ಟ ಉಳಿಸ್ಕೊಳ್ಳೋದು. ಈ ಕೊರೋನಾ ಬಂದಿತ್ತಲ್ಲ, ಆತರ ಇದೊಂದು ಬಂದ್ಬಿಟ್ಟಿದೆ. ಈಗ ಹೊಸದಾಗಿ ಬಂದಿರುವಂತ ಔಷಧಿ ಏನೂ ಇಲ್ಲ. ಇಲ್ಲ ಐತೆ, ಯಾವ್ದೋ ತಂದ